ಗೈಸ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಲ್ಮೋಸ್ಟ್ ಯೂಟ್ಯೂಬ್ನಲ್ಲಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡಿದ್ದಾರೆ. ಆಲ್ಮೋಸ್ಟ್ ನೀವು ಕೂಡ ನೋಡೇ ಇರ್ತಾರೆ. ಮತ್ತು ಅದ್ರ ಜೊತೆ ಇದೇ ರೀತಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮತ್ತು ಅದ್ರ ಜೊತೆ ಯೂಟ್ಯೂಬ್ ಆಗಿರ್ಬೋದು, ನೀವು ಕೇಳಿರ್ತಾರೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ವಿಡಿಯೋ ಮಾಡಿದ್ದಾರೆ. ಎಷ್ಟೋ ಜನ ಹೇಳಿದ್ದಾರೆ ಲಕ್ಷ ದುಡ್ಡು ಮಾಡ್ಬೋದು ಅಂತ. ಆದರೆ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್, ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಮತ್ತು ಅದ್ರ ಜೊತೆಗೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಒಂದು ಶೇರ್ ಯಾವ ರೀತಿ ನಾವು ಖರೀದಿ ಮಾಡೋದು, ಮತ್ತು ಯಾವ ರೀತಿ ನಾವು ಅದನ್ನು ಸೇಲ್ ಮಾಡೋದು, ಮತ್ತು ಅದ್ರ ಜೊತೆಗೆ ಯಾವ ರೀತಿ ನಾವು ಇದರಲ್ಲಿ ಏನು ಮಾಡ್ಬೋದು, ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣವಾಗಿ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಸಿಂಪಲ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಹೇಳಿದ್ದಾರೆ ಆ ರೀತಿ ದುಡ್ಡು ಮಾಡ್ಬೋದು, ಈ ರೀತಿ ದುಡ್ಡು ಮಾಡ್ಬೋದು ಅಂತ. ಆದರೆ ಬಟ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಸಿಂಪಲ್. ಏನೂ ಇಲ್ಲ, ನಾನು ನಿಮಗೆ ಯಾವ ರೀತಿ ಒಂದು ಈ ಶೇರ್ಗಳು ಇದರ ಪ್ರೈಸ್ ಹೆಚ್ಚಾಗುತ್ತೆ, ಯಾವ ರೀತಿ ಡೌನ್ ಆಗುತ್ತೆ, ಮತ್ತು ಒಂದು ಕಂಪ್ನಿ ಶೇರ್ ಒಂದು ಇದರಲ್ಲಿ ಯಾವ ರೀತಿ ಜಾಯಿನ್ ಆಗುತ್ತೆ, ಏನು ಎಲ್ಲ ನನಗೆ ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ನೀವು ಮಾಡಬೇಕಾದ್ರೆ ಕೆಲಸ ಏನೂ ಇಲ್ಲ, ಜಸ್ಟ್ ಈ ಒಂದು ಪ್ಲೀಸ್ ಕೆಲಸ ಬೇಗ ಇನ್ನೂ ಹೊಸದಾಗಿ ನೋಡ್ತಾ ಇದ್ದಾರೆ ನನ್ನೊಂದು ಯೂಟ್ಯೂಬ್ ಚಾನಲ್, ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತು ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲನೇ ಬಂದ್ಬಿಟ್ಟು ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಇದು ಅರ್ಥ ಮಾಡ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಎಲ್ಲರೂ ಈ ವಿಡಿಯೋ ನೋಡಿ ಬಂದುಬಿಟ್ರೆ ಜಸ್ಟ್ ನೀವು ಏನು ಮಾಡ್ತೀರಾ, ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ ಅಂದರೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಬಿಟ್ಟು ಆ ರೀತಿ ಅಲ್ಲ, ಮೇಯ್ನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವುದೋ ಒಂದು ವಿಡಿಯೋ ನೋಡಿ, ಯಾರೇ ಕ್ರಿಯೇಟರ್ಸ್ ವಿಡಿಯೋ ನೋಡ್ಬೋದು, ಅಂದರೆ ನೋಡಿದ್ರು ಕೂಡ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ ನಿಮ್ಮ ಅಮೌಂಟ್ ನಿಮ್ಮ ಜವಾಬ್ದಾರಿ, ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಏನಂದರೆ ತುಂಬ ಸಿಂಪಲ್ ಕ್ಲಿಯರ್ ಇರ್ಬೇಕು. ಈ ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಏನು ತುಂಬ ಸಿಂಪಲ್ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಆ್ಯಕ್ಚುಲಿ ಈಗ ನೀವು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ನಿಮ್ಮೊಂದು ಕಾಲನಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಯಾವುದೋ ಒಂದು ಅಂದರೆ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದರು, ಇಲ್ಲ ಒಂದು ಕಂಪ್ನಿ ಓಪನ್ ಮಾಡಿದ್ರು. ಆ ಕಂಪ್ನಿ ಓಪನ್ ಮಾಡಿದ ತಕ್ಷಣ ಆ ಕಂಪ್ನಿಯಲ್ಲಿ ಯಾವ ರೀತಿ ಇನ್ಕಮ್ ಆಗ್ತಾಯಿದೆ, ಯಾವ ರೀತಿ ಜಾಸ್ತಿ ಪ್ರೈಸ್ ಆಗ್ತಾಯಿದೆ, ಕಂಪ್ನಿ ಗ್ರೋ ಆಗ್ತಾಯಿದೆ, ಕಂಪ್ನಿಗೆ ಎಷ್ಟು ಪರ್ಸೆಂಟ್ ನಿಮಗೆ ಲಾಭ ಆಗ್ತಾಯಿದೆ ನಿಮಗೆಲ್ಲ ಗೊತ್ತಿರುತ್ತೆ. ಅವ್ರು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಎಲ್ಲ ಇದಾಗಿರುತ್ತೆ ಆ್ಯಕ್ಚುಲಿ. ಮತ್ತೆ ಅವನು ಅದೇ ಒಂದು ಕಂಪ್ನಿ ಮತ್ತೊಂದು ಬೇರೆ ಕಡೆ ಓಪನ್ ಮಾಡ್ಬೇಕು, ಸೆಕೆಂಡ್ ಕಂಪ್ನಿ ಮತ್ತೊಮ್ಮೆ ಓಪನ್ ಮಾಡ್ಬೇಕಂತ ಇದ್ದಾನೆ. ಅವನ ಹತ್ರ ದುಡ್ಡಿಲ್ಲ, ಆವಾಗ ನೀವು ಅವ್ನು ನಂಬಿ ಏನಾದರೂ ಸ್ವಲ್ಪ ದುಡ್ಡು ಕೊಟ್ಟರೆ, ನಾನು ಕಂಪ್ನಿಲಿ ಇಷ್ಟು ಪರ್ಸೆಂಟ್ ಇದು ಸಿಗುತ್ತೆ ಅಂತ ಅವ್ರು ನಿಮ್ಗೆ ಹೇಳಿದ್ರೆ, ನೀವು ದುಡ್ಡು ಕೊಟ್ಟರೆ ಅದರಿಂದ ಅವ್ನು ಏನಾದರೂ ಕಂಪ್ನಿ ಇಟ್ಟರೆ, ಆ ಕಂಪ್ನಿಯಿಂದ ಏನು ಬರುತ್ತಲ್ಲ ಪ್ರೈಸ್, ಅಂದರೆ ಏನು ಇನ್ಕಮ್ ಬರುತ್ತಲ್ಲ, ಏನು ಕಮಿಷನ್, ಅದರಿಂದ ನಿಮಗೆ ಅರ್ನಿಂಗ್ ಆಗುತ್ತೆ. ಅಂದರೆ ನಿಮ್ಮ ದುಡ್ಡು ಇರುತ್ತೆ, ಅದ್ರ ಜೊತೆಗೆ ನಿಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾಯಿದೆ, ಅಂದರೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾವ ರೀತಿ ಅಂದರೆ ಎಕ್ಸಾಂಪಲ್ ಕ್ಲಿಯರ್ಗೆ ನೀವು ಅರ್ಥ ಮಾಡಿಸ್ಬೇಕಂದ್ರೆ ತುಂಬ ಸಿಂಪಲ್. ಈಗ ಎಕ್ಸಾಂಪಲ್ಗೆ ನೀವು 100 ರೂಪಾಯಿಗೆ ಒಂದು ಶೇರ್ ಖರೀದಿ ಮಾಡಿದ್ರೆ, ಒಂದು ಯಾವುದೋ ಒಂದು ಸ್ಟಾಕ್ ಎದರಲ್ಲೇ ಆಗಿರ್ಬೋದು, ಒಂದು ಶೇರ್ ಖರೀದಿ ಮಾಡಿದ್ರೆ, ಆ ಶೇರ್ ಖರೀದಿ ಮಾಡಿ ಒಂದು ತಿಂಗಳ ಮ್ಯಾಕ್ಸಿಮಮ್ ಒಂದು ತಿಂಗಳಿಂದ ಒಂದು 5 ದಿನದ 6 ದಿನದ ಒಳಗಡೆ ಆ ಶೇರ್ ರೇಟು ನೀವು ಖರೀದಿ ಮಾಡಿದಾಗ 100 ರೂಪಾಯಿ ಇತ್ತು, ಹೌದಲ್ಲ. ಅದು ನೀವು ವಾಪಸ್ಸು ಮಾರಬೇಕಾದ್ರೆ ಅದರ ರೇಟು 150 ರೂಪಾಯಿ ಇತ್ತು, ನಿಮಗೆ ಎಷ್ಟು ಪ್ರಾಫಿಟ್ ಇತ್ತು, 50 ರೂಪಾಯಿ ಇತ್ತು. ಈ ರೀತಿ ನೋಡಿ ಶೇರ್ ಅಂದರೆ ಈ ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಈ ರೀತಿ ವರ್ಕ್ ಆಗುತ್ತೆ ಆ್ಯಕ್ಚುಲ್ ಉಂಟು. ಆದರೆ ಬಟ್ ನೀವು ಇದು ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಹತ್ರ ಅಕೌಂಟ್ ಇರಬೇಕು. ನೀವು ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ತೀವಿ, ನಾವು ಟ್ರೇಡಿಂಗ್ ಮಾಡ್ತೀವಿ ಅಂದರೆ ನಿಮ್ಮ ಹತ್ರ ಅಕೌಂಟ್ ಇರಬೇಕು. ಅಕೌಂಟ್ ಅಂದ ತಕ್ಷಣ ಯಾವ ರೀತಿ ಅಕೌಂಟ್ ಅಂದರೆ, ಇದರಲ್ಲಿ 2 ರೀತಿ ಅಕೌಂಟ್ ಬರುತ್ತೆ. ಒಂದು ಡಿಮೆಟ್ ಅಕೌಂಟ್ ಬರುತ್ತೆ, ಮತ್ತು ಅದ್ರ ಜೊತೆ ಇನ್ನೊಂದು ಸೆಕೆಂಡು ನಿಮ್ಮ ಹತ್ರ ಟ್ರೇಡಿಂಗ್ ಅಕೌಂಟ್ ಬರುತ್ತೆ. ಇದು ನಿಮ್ಮ ಅಕೌಂಟು ನಿಮ್ಮ ಹೆಸರಲ್ಲಿ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಜಸ್ಟ್ ಇದಕ್ಕೆ ಆದಂಥ ಕೆಲವೊಂದಷ್ಟು ಏಜೆನ್ಸಿ ಅಪ್ಲಿಕೇಶನ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಾರೆ ನೀವು ಅದರಲ್ಲಿ ಫ್ರೀಯಾಗಿ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಯಾವುದಂದ್ರೆ ಎಕ್ಸಾಂಪಲ್ ಹೇಳ್ಬೇಕಾರೆ, ಈ ಗ್ರೋ ಅಪ್ಲಿಕೇಶನ್ ಆಗಿರ್ಬೋದು, ಪೇಟಿಎಮ್ ಮನಿ ಆಗಿರ್ಬೋದು, ಅಪ್ಟಾಕ್ ಆಗಿರ್ಬೋದು, ಪೈಪೇಸ್ ಆಗಿರ್ಬೋದು, ಈ ರೀತಿ ಕೆಲವೊಂದಷ್ಟು ಅಪ್ಲಿಕೇಶನ್ ಇದೆ. ಆ ಒಂದು ಅಪ್ಲಿಕೇಶನ್ ಮೂಲಕ ನೀವು ಏನು ಮಾಡ್ಬೋದು, ಡಿಮೆಟ್ ಅಕೌಂಟ್ ಆಗಿರ್ಬೋದು ಮತ್ತು ಟ್ರೇಡಿಂಗ್ ಅಕೌಂಟು, ಈ ರೀತಿ ಒಂದು ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೋದು, ಅಂದರೆ ಮಾಡ್ಬೋದು, ಆರಾಮಾಗಿ ಫ್ರೀಯಾಗಿ ಮಾಡ್ಕೊಳ್ಬೋದು. ಆದರೆ ಈಗ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ಏನು ಆ್ಯಕ್ಚುಲಿ ನಾನು ನಿಮಗೆ ಹೇಳ್ಬೇಕಾದ್ರೆ ತುಂಬ ಸಿಂಪಲ್. ಈಗ ನಾನು ಒಂದು ಅಪ್ಲಿಕೇಶನ್ ಲೈವಲ್ಲಿ, ಅದು ಯಾವುದಂದ್ರೆ ಗ್ರೋ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿ ಮಾರ್ಕೆಟ್ ಅಂದರೆ ಯಾವ ರೀತಿ ಇದು ಮಾಡೋದು, ಸ್ಟಾಕ್ ಖರೀದಿ ಮಾಡೋದು, ಸೇಲ್ ಮಾಡೋದು ಎಲ್ಲ ನಾನು ನಿಮಗೆ ತಿಳಿಸ್ತೇನೆ. ಅದು ಲೈವ್ ಪ್ರಿಪಾಗಿ ಸ್ಕ್ರೀನ್ ರೆಕಾರ್ಡ್ ಹಾಕಿ ನಾನು ನಿಮ್ಗೆ ತಿಳಿಸ್ತೀನಿ. ಯಾಕಂದರೆ ಈ ಗ್ರೋ ಬಗ್ಗೆ ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡಿದ್ದಾರೆ. ಆದರೆ ಬಟ್ ನಾನು ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ, ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಆದರೆ ಬಟ್ ಪ್ರತಿಯೊಬ್ಬರು ಕೂಡ ರಿಕ್ವೆಸ್ಟ್, ನಿಮ್ಮ ದುಡ್ಡು ನಿಮ್ಮ ಇಂಪಾರ್ಟೆಂಟ್ ನಿಮ್ಮ ಕೈಯಲ್ಲಿರುತ್ತೆ, ನಿಮ್ಮ ಇಷ್ಟ. ನಾನು ವಿಡಿಯೋ ಮಾಡಿದ್ದೀನಿ ಅಂದ ತಕ್ಷಣ ನೀವು ನನ್ನ ನಂಬಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೋಗ್ಬಿಡಿ, ಅದರಲ್ಲಿ ಶೇರ್ ಇದು ಮಾಡೋಕ್ಕೋಗ್ಬಿಡಿ. ನಿಮಗೆ ಎಲ್ಲರಿಗೂ ಕೂಡ ಸಜೆಷನ್ ಮಾಡೋದು ಏನಂದರೆ, ನೀವು ಅರ್ಥ ಮಾಡ್ಕೊಳ್ಳಿ ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಏನು, ಇದರಲ್ಲಿ ಯಾವ ರೀತಿ ಕೆಲಸ ಆಗುತ್ತೆ, ಏನಾಗುತ್ತೆ, ಈ ಟೆಕ್ನಿಕಲ್ ಅನಾಲಿಸಿಸ್ ಯಾವ ರೀತಿ ಆಗುತ್ತೆ, ಮತ್ತು ಈ ಫಂಡ್ ಇದರಲ್ಲಿ ಅನಾಲಿಸಿಸ್ ಯಾವ ರೀತಿ ಆಗುತ್ತೆ,
ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗಬೇಕು. ಆವಾಗ ಮಾತ್ರ ನೀವು ಮಾಡಿ. ಯಾಕಂದರೆ ಡ್ರಾಪ್ ಯಾವ ರೀತಿ ಮೇಲ್ಗಡೆ ಹೋಗುತ್ತೆ, ಯಾವುದಕ್ಕೆ ಡೌನ್ ಆಗುತ್ತೆ, ಸೇರ್ ಯಾವ ರೀತಿ, ಕಂಪ್ನಿಗಳು ಯಾವ ರೀತಿ ಇದಾಗುತ್ತೆ, ಯಾವ ಒಂದು ಸೇರ್ ತೊಗೋಬೇಕು, ಯಾವ ಒಂದು ಸೇರ್ ತೊಗೊಂಡ್ರೆ ಪ್ರಾಫಿಟ್ ಆಗುತ್ತೆ, ಇದ್ರ ಬಗ್ಗೆ ನೀವು ಎಲ್ಲ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅದರ ನಂತರ ನೀವು ಏನು ಮಾಡಿ, ಸೇರ್ ಮಾಡ್ಕೊಳ್ಳಿ. ಅಂದರೆ ಅದರ ನಂತರ ನೀವು ಸೇರ್ ಖರೀದಿ ಮಾಡೋದು, ಸೇಲ್ ಮಾಡೋದು, ಈ ರೀತಿ ಮಾಡಿ. ಆದರೆ ಬಟ್ ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ನಿಮ್ಗೆ ಗೊತ್ತಿಲ್ಲದೆ ಡೈರೆಕ್ಟಿಗೆ ನೀವು ಇನ್ವೆಸ್ಟ್ ಮಾಡಬೇಡಿ. ಮೇನ್ ಇಂಪಾರ್ಟೆಂಟ್ ಮತ್ತೊಮ್ಮೆ ಪದೇ ಪದೇ ಹೇಳ್ತೇನೆ. ಯಾಕಂದರೆ ₹1 ದುಡಿಬೇಕಾದ್ರೆ ಅದ್ರ ಕಷ್ಟ ನನಗೆ ಗೊತ್ತು. ಅದಕ್ಕೋಸ್ಕರ ಹೇಳ್ತೇನೆ, ಸ್ವಲ್ಪ ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡು ಮಾಡಿದರೆ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಈಗ ಏನೂ ಇಲ್ಲ, ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲನೇದು ಬಂದ್ಬಿಟ್ಟು ಸೆರೆಡ್ ಮೊಬೈಲ್ ಸ್ಕ್ರೀನ್ ಹಾಕಿದ್ದೀನಿ. ನಾನು ಏನು ಮಾಡ್ತೀನಿ, ಈಗ ಗ್ರೋ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಡಿಮೆಟ್ ಅಕೌಂಟ್ ಅಂತ ತಕ್ಷಣ ಅದೇನಿಲ್ಲ, ಜಸ್ಟ್ ಏನಲ್ಲ, ನಿಮ್ಮ ಹತ್ರ ಒಂದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಅದ್ರ ಜೊತೆಗೆ ನಿಮ್ಮ ಫೇಸ್ ವೆರಿಫಿಕೇಷನ್ ಮಾಡಿದರೆ ವಿತಿನ್ 2 ದಿನದಲ್ಲಿ ಆಟೋಮೆಟಿಕ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇದು ಮಾಡಿ ಆಟೋಮೆಟಿಕ್ ಅಕೌಂಟ್ ಅನ್ನೋದು ಆ್ಯಕ್ಟಿವ್ ಆಗುತ್ತೆ. ಅದಕ್ಕೆ 2 ದಿನ ಟೈಮಿಂಗ್ ಹೋಗುತ್ತೆ. ಅದರ ನಂತರ KYC ಎಲ್ಲ ಆಗಿ ಅಕೌಂಟ್ ಆ್ಯಕ್ಟಿವ್ ಆಗುತ್ತೆ. ಅದರ ನಂತರ ನೀವು ಮಾಡೋದು. ಮೇನ್ ಇಂಪಾರ್ಟೆಂಟ್ ಈ ಗ್ರೋ ಆಗಿರ್ಬೋದು, ಯಾವುದೊಂದು ಸ್ಟಾಕ್ ಅಂದರೆ ಯಾವುದೊಂದು ಸ್ಟಾಕ್ ಮಾರ್ಕೆಟ್ ಅಪ್ಲಿಕೇಶನ್ ನೀವು ಏನೋ ಒಂದು ಟ್ರೇಡಿಂಗ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನೀವು ಏನೋ ಮಾಡಬೇಕು ಅಂದರೆ ಮೇನ್ ಇಂಪಾರ್ಟೆಂಟ್ ಅದಕ್ಕೆ ಆದಂಥ ಟೈಮಿಂಗ್ ಇದೆ. ಏನಪ್ಪ ಟೈಮಿಂಗ್ ಅಂದರೆ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನೀವು ಸ್ಟಾಕ್ ಖರೀದಿ ಮಾಡಬೇಕು, ಇನ್ನೊಮ್ಮೆ ಸೇಲ್ ಮಾಡ್ಬೇಕಾದ್ರೆ ಇದಕ್ಕೆ ಆದ ಟೈಮಿಂಗ್. ಏನು ಟೈಮಿಂಗ್ ಅಂದರೆ ಬೆಳಗ್ಗೆ 9:15 ಮಧ್ಯಾಹ್ನ 3:30ವರೆಗೆ ನಿಮಗೆ ಟೈಮಿಂಗ್ ಇರುತ್ತೆ. ಅದರ ಒಳಗೆ ನೀವು ಈ ಅಕೌಂಟ್ ಅಂದರೆ ನೀವು ಮಾಡ್ಬೋದು. ಅಕೌಂಟ್ ಇದೆ, ಶೇರ್ ಮಾರ್ಕೆಟ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಈ ರೀತಿ ಮಾಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್. ಮತ್ತು ಅದ್ರ ಜೊತೆಗೆ ಇದಕ್ಕೆ ಆದಂಥ ಕೆಲವೊಂದಷ್ಟು ದಿನಗಳಿದೆ. ಏನಪ್ಪ, ಈ ಸೋಮವಾರದಿಂದ ಶುಕ್ರವಾರಗೆ ನಿಮಗೆ ಇರುತ್ತೆ. ಈ ಶನಿವಾರ ರವಿವಾರ ಸೂಟಿ. ಗೌರ್ಮೆಂಟ್ ಯಾವ ರೀತಿ ಲೀವ್ ಇರುತ್ತೆ ಅದೇ ರೀತಿ ಇದು ಕೂಡ ಲೀವ್ ಇರುತ್ತೆ. ಅಂದರೆ ಸೋಮವಾರದಿಂದ ಶುಕ್ರವಾರವರೆಗೆ ಮಾಡ್ಬೋದು. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ನಿಮಗೆ ಓಪನ್ ಇರುತ್ತೆ ಮಾರ್ಕೆಟಿಂಗ್. ಅದರ ನಂತರ ಮಾರ್ಕೆಟಿಂಗ್ ಬಂದಾಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಈಗ ನೀವು ನೋಡ್ಕೊಳ್ಬೋದು, ನಾನೀಗ ಗ್ರೋ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ. ಗ್ರೋ ಅಪ್ಲಿಕೇಶನ್ ನೀವು ನೋಡ್ಕೊಳ್ಬೋದು. ಇಲ್ಲಿ NFT ಅಂತ ಒಂದು ಇದೆ ನೋಡಿ. ಜಸ್ಟ್ ಇದರಲ್ಲಿ ಒಂದು ಪಾಯಿಂಟ್ ನೋಡ್ಕೊಳ್ಬೋದು ನೀವು ಎಷ್ಟಿದೆ. 24,223. ಮತ್ತು ಅದರ ಜೊತೆ ಇಲ್ಲಿ ನೀವು ನೋಡ್ಕೊಳ್ಬೋದು. ಮತ್ತು ಇಲ್ಲಿ ಸಿನ್ಸ್ 6 ಅಂತ ಇದು ಕೂಡ 77,584 ಈ ರೀತಿ ಇದೆ. ಕೆಲವೊಂದಷ್ಟು ಕಂಪ್ನಿ ಇದೆ ನೋಡಿ. ಬ್ಯಾಂಕ್ ಆಫ್ NFT ಅಂತ ಇದೆ. ಇದು ಕೂಡ 57,000 ಮೇಲ್ಗಡೆ ಇದೆ. ಈ ರೀತಿ ನಿಮಗೆ ಕೆಲವೊಂದಷ್ಟು ಇದನ್ನಿದೆ. ಇಲ್ಲಿ ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಸ್ಟಾಕ್ ಇದೆ. ಇಲ್ಲಿ ನೋಡ್ಕೊಳ್ಬೋದು ಕೆಲವೊಂದಷ್ಟು ಕಂಪ್ನಿ ಇದೆ. ಈಗ ನೀವು ನೋಡ್ಕೊಳ್ಬೋದು NFT ಯಾವ ರೀತಿ ನಡೀತಿದೆ. ಇಲ್ಲಿ ನಿಮಗೆ ನೋಡ್ಕೊಳ್ಬೋದು. ಈಗ ಪ್ರಾಫಿಟ್ ಎಷ್ಟಿದೆ ಅಂದರೆ ನೀವು ನೋಡ್ಕೊಳ್ಬೋದು, ಪ್ಲಸ್ಸಲ್ಲಿದೆ. ಗ್ರೀನ್ ನೋಡ್ಕೊಳ್ಬೋದು. ಪ್ಲಸ್ಸಲ್ಲಿ ಎಷ್ಟು, 239 ಪಾಯಿಂಟ್ ಅಂದರೆ ₹239 ಪ್ರಾಫಿಟ್ ಇದೆ. ಈಗ ನೀವು ನೋಡ್ಕೊಳ್ಬೋದು. ಅದೇ ರೀತಿ ಕೂಡ ಇದು ಕೂಡ ನೋಡ್ಕೊಳ್ಳಿ, ₹814 ಪ್ರಾಫಿಟ್ಟು. ಬ್ಯಾಂಕ್ ಆಫ್ NFT ಇದು ಕೂಡ ನೋಡ್ಕೊಳ್ಳಿ, 453. ಈಗ ಇದು ಮಾರ್ಕೆಟಿಂಗ್ ನಡೀತಾ ಇದೆ, ನೀವು ನೋಡ್ಕೊಳ್ಬೋದು. ಇದರಲ್ಲಿ ನೀವು ನೋಡ್ಕೊಳ್ಬೋದು, ಇಲ್ಲಿ ಇದೆ ನೋಡಿ ಟಾಪ್ ಟ್ರೇಡಿಂಗ್. ನೀವು ನೋಡ್ಕೊಳ್ಬೋದು. ಟ್ರೇಡಿಂಗ್ ಅಂದರೆ ಟ್ರೆಂಡಿಂಗ್ ಅವರ್ ಗ್ರೋದಲ್ಲಿ ಯಾವುದು ಟಾಪ್ ಟ್ರೇಡಿಂಗ್ ನಡೀತಿದೆ ನೋಡ್ಕೊಳ್ಬೋದು. NFT ಯಾವ ರೀತಿ ಇದೆ, SBI ಫಂಡ್ ಮ್ಯಾನೇಜರ್, ಈ ರೀತಿ ಕೆಲವೊಂದಷ್ಟು ಇದೆ. ಮತ್ತು ಅದ್ರ ಜೊತೆ ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಟಾಪ್ ಮೋಡ್ಸ್ 2D ಅಂತ ಇದೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಗೇನರ್ಸ್ ಆಗಿರ್ಬೋದು. ಇಲ್ಲಿ ನೋಡ್ಕೊಳ್ಬೋದು. ಗೇನರ್ಸ್ ಅಂದರೆ ಜಾಸ್ತಿ ಯಾವ್ದು ಇನ್ಕಮ್ ಪ್ರಾಫಿಟ್ ಆಗ್ತಿದೆ, ಯಾವ ರಿಟರ್ನ್ ಜಾಸ್ತಿ ನಮಗೆ ರಿಟರ್ನ್ ಸಿಗ್ತದೆ, ಇಲ್ಲೆಲ್ಲ ನೀವು ನೋಡ್ಕೊಳ್ಬೋದು. ಇಲ್ಲಿ ಸ್ವಿಗ್ಗಿ ಆಗಿರ್ಬೋದು ಯಾವ ರೀತಿ ಬರ್ತದೆ ನೀವು ನೋಡ್ಬೋದು. ಲೋವರ್ಸ್ ಅಂದರೆ ಮಿಡಲ್, ಈ ಕಡೆ ಲಾಸು ಅಲ್ಲ, ಈ ಕಡೆ ಲಾಭ ಅಲ್ಲ, ನಡು ಸ್ವಲ್ಪ ಲೋ ಅಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ನೋಡ್ಕೊಳ್ಬೋದು ಯಾವ ರೀತಿ ಅಂದ್ರೆ ನಿಮಗೆ ರೆಡ್ ಕಲರ್ ಬರ್ತದೆ ಅನ್ನೋದು ಮೈನಸ್, ಅಂದರೆ ಅದು ಡೌನ್ ಆಗ್ತಿದೆ, ಕ್ರಾಶ್ ಆಗ್ತದೆ, ಅಂದರೆ ಆ ಪ್ರೈಸ್ ಕಡಿಮೆ ಆಗ್ತಾಯಿದೆ ಅಂತ ನೀವು ತಿಳ್ಕೊಬೇಕು. ಮತ್ತು ಇದರಲ್ಲಿ ನೋಡಿದ್ರೆ ಮಿಡಲ್ ಅಂತಿದೆ, ಜಸ್ಟ್ ಸ್ಮಾಲು ಮಿಡಲ್. ಇದರಲ್ಲಿ ನೀವು ನೋಡ್ಕೊಳ್ಬೋದು ಯಾವುದೇ ಸ್ಟಾಕ್ ಪ್ರೈಸ್ ಕಡಿಮೆ ಆಗ್ತದೆ, ಡೌನ್ ಆಗ್ತಿದೆ, ಇಲ್ಲೆಲ್ಲ ನೀವು ನೋಡ್ಕೊಳ್ಬೋದು. ಸ್ಟಾಕ್ ಎಲ್ಲ ಈ ಅಂದರೆ ಸ್ಟಾಕ್ ಎಲ್ಲ ನೀವು ನೋಡ್ಕೊಳ್ಬೋದು. ಈ ಗ್ರೀನರ್ಸ್ ಒಳಗಡೆ ಅಂದರೆ ಜಾಸ್ತಿ ಯಾವುದು ಸ್ಟಾಕ್ ಆಗ್ತಿದೆ, ಯಾವ ರೀತಿ ಪ್ರೈಸ್ ಇನ್ಕ್ರಿಮೆಂಟ್ ಆಗ್ತದೆ, ರಿಟರ್ನ್ ಯಾವ ರೀತಿ ಬರುತ್ತೆ, ಇಲ್ಲೆಲ್ಲ ಇರುತ್ತೆ. ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಜಸ್ಟ್ ಇದರಲ್ಲಿ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನೀವು ಯಾವುದೋ ಒಂದು ಏನೋ ಸ್ಟಾಕ್ ತೆಗಿತೀರ ಅಂದರೆ, ಯಾವುದೊಂದು ಕಂಪ್ನಿ ಸ್ಟಾಕ್ ತೊಗೋತೀರ ಅಂದರೆ ಮೇನ್ ಇಂಪಾರ್ಟೆಂಟ್ ಆಲೋಚನೆ ಮಾಡಬೇಕು. ಮತ್ತೊಮ್ಮೆ ಹೇಳ್ತೀನಿ, ಆಲೋಚನೆ ಮಾಡಿ. ನಾನು ಹೇಳ್ತದೆ ನಿಮ್ಮ ಪ್ರೀತಿಯ ಕನ್ನಡ ಟಿಕೆಟ್ಸ್ ನಾನೇ ಹೇಳ್ತದೇನೆ ಅಂತ ನೀವು ಖರೀದಿ ಮಾಡಬೇಡಿ. ಆಲೋಚನೆ ಮಾಡಿ ತೊಗೊಳ್ಳಿ. ಮೇನ್ ಇಂಪಾರ್ಟೆಂಟ್ ಯಾವುದೇ ತೊಗೊಳ್ಳಿ ಅದರೊಟ್ಟು ಆಲೋಚನೆ ಮಾಡಿ ಹಿಂದೆ ಮುಂದೆ ನೋಡಿ. ಯಾಕಂದರೆ ಅದರಿಂದ ಬೆನಿಫಿಟ್ಸ್ ಯಾವ ರೀತಿ ಆಗುತ್ತೆ, ಯಾವ ಒಂದು ಸ್ಟಾಕ್ ತಗೊಂಡ್ರೆ ಮುಂದಿನ ದಿನದಲ್ಲಿ ನಮಗೆ ಯೂಸ್ ಆಗುತ್ತೆ, ಅದನ್ನೆಲ್ಲ ನೀವು ಆಲೋಚನೆ ಮಾಡಬೇಕು. ಮೇನ್ ಇಂಪಾರ್ಟೆಂಟ್. ಈಗ ನೀವು ನೋಡ್ಕೊಳ್ಬೋದು, ಇಲ್ಲಿ ಟಾಪ್ ಅಂದ ತಕ್ಷಣ ಇಲ್ಲಿ ಗ್ರೋ ಇದೆ. ಈ ಗ್ರೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಬೋದು ಯಾವ ರೀತಿ ಆಗ್ತದೆ. ಇನ್ನು ನೀವು ನೋಡ್ಕೊಳ್ಬೋದು ಮಾರ್ಕೆಟಿಂಗ್ ಯಾವಾಗ ಸ್ಟಾರ್ಟ್ ಆಗಿದೆ, 9 ಗಂಟೆಗೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ಕೊಳ್ಬೋದು 9:30ಗೆ ಸ್ಟಾರ್ಟ್ ಆಗಿದೆ, ಅಂದರೆ 9:15 ಸ್ಟಾರ್ಟ್ ಆಗಿದೆ. ಇವಾಗ ಪ್ರೈಸ್ ನೋಡ್ಕೊಳ್ಳಿ 9, ಅದು ಅವಾಗ ಎಷ್ಟಿತ್ತು ಅದರ ಪ್ರೈಸು 9.78 ಇತ್ತು. ಇವಾಗ ಕೂಡ ಅಷ್ಟೇ ಇದೆ, 0.09 ಲಾಭಲ್ಲಿ, ಅಂದರೆ ಇದರಲ್ಲಿದೆ. ಈಗ ನೀವು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನು ತೆರಳ ಇಲ್ಲಿ ನೋಡ್ಕೋಬೋದು, ಇಲ್ಲಿ ನಿಮಗೆ ತೆರಳಕ್ಕೆ ತೋರಿಸ್ತೀನಿ. ಈಗ ಸ್ವಿಗ್ಗಿ ನೋಡಿ, ಸ್ವಿಗ್ಗಿ ಎಕ್ಸಾಂಪಲ್ ಆಗ್ಬಿಟ್ಟು ಇದರ ಮಾರ್ಕೆಟಿಂಗ್ ಸ್ಟಾರ್ಟ್ ಆದಾಗ ಯಾವಾಗ ಇದರ ಪ್ರೈಸ್ ಎಷ್ಟಿದೆ ಅಂದರೆ ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಕೊಳ್ಬೋದು ಎಷ್ಟಿದೆ, 9:15ಗೆ ₹278 ಇತ್ತು ಅದರ ಪ್ರೈಸ್, ಒಂದು ಸ್ಟಾಕಿನ ಪ್ರೈಸು, ಒಂದು ಇದ್ರದ್ದು. ಇವಾಗ ಪ್ರೈಸ್ ಎಷ್ಟಿದೆ ನೀವು ನೋಡ್ಕೊಳ್ಬೋದು. ಎಷ್ಟು ಇವಾಗ ₹288. ಅಂದರೆ ನೀವು ನೋಡ್ಕೊಳ್ಬೋದು ಅದಕ್ಕೆ ಡಿಫ್ರೆಂಟ್ ಎಷ್ಟು ಪರ್ಸೆಂಟ್, 19%. ನೀವು ನೋಡ್ಕೊಳ್ತೆಲ್ಲ ಇದೆ, ₹19 ಜಾಸ್ತಿ ರಿಟರ್ನ್ಸ್, ಅಂದರೆ 7% ರಿಟರ್ನ್ ಆಗ್ತಾಯಿದೆ. ಎಷ್ಟು,
19 ಈಗ ಲಾಭಲ್ಲಿದೆ, ನೀವು ನೋಡ್ಕೊಳ್ಬೋದು. ಈ ರೀತಿ ನೀವು ಡ್ರಾಪ್ ಅನಾಲಿಟಿಸಸ್ ಮಾಡ್ಬೋದು. ಆ್ಯಕ್ಚುಲಿ ಇದು ಒಂದಲ್ಲ, ಇದರಲ್ಲಿ ನೀವು ನೋಡ್ಕೊಳ್ಬೋದು. ಯಾವ ರೀತಿ ಏನೇನಿದೆ ಪ್ರತಿಯೊಂದು ಕೂಡ ನೀವು ನೋಡ್ಕೊಬೋದು. ಸ್ಟಾಕ್ ಆಗಿರ್ಬೋದು, ಯಾವುದನ್ನು ಖರೀದಿ ಮಾಡೋಕೆ ಮೇನ್ ಇಂಪಾರ್ಟೆಂಟ್. ಈಗ ಎಕ್ಸಾಂಪಲ್ ಆಗಿ ಹೇಳ್ಬಿಟ್ಟು ನಾನು ಶಿಗ್ಗು ಓಪನ್ ಮಾಡ್ತೀನಿ. ಶಿಗ್ಗು ಓಪನ್ ಮಾಡಿದ್ರೆ ಇದರಲ್ಲಿ ನಾನು ಯಾವ ರೀತಿ ನಾನು ಅಂದರೆ ಮಾರ್ಕೆಟ್ ಅಂದರೆ ಅಂದರೆ ಖರೀದಿ ಮಾಡೋದು, ಯಾವ ರೀತಿ ತೊಗೋದು ಜಸ್ಟ್ ಇಲ್ಲ. ಈಗ ನೀವು ನೋಡ್ಕೊಳ್ಬೋದು, ಒಂದು ಶೇರ್ಗೆ ಎಷ್ಟಿದೆ, 288 ರೂಪಾಯಿ ಇದೆ. ಆ್ಯಕ್ಚುಲಿ ಒಂದು ಶೇರ್ಗೆ 288 ರೂಪಾಯಿ ಇದೆ. ಈಗ ನಾನು ಏನು ಮಾಡ್ಬೇಕು, ಇದನ್ನ ಖರೀದಿ ಮಾಡೋಕೆ ತುಂಬ ಜನ ಕ್ರಿಯೇಟರ್ಸ್ ಇರ್ತಿರ್ತಾರೆ. ಹಾಗೆ ಏನೂ ಕಷ್ಟ ಇಲ್ಲ. ಸೇಲ್ ಮಾಡೋದು, ಅದನ್ನ ಖರೀದಿ ಮಾಡೋದು, ಬೈ ಮಾಡೋದು ಮತ್ತು ಅಂದರೆ ಅಲ್ಲೇ ಸೇಲ್ ಮಾಡೋದು, ಅದು ತುಂಬ ಸಿಂಪಲ್. ಯಾವ ರೀತಿ ಜಸ್ಟ್ ಇಲ್ಲ. ಈಗ ಎಕ್ಸಾಂಪಲ್ ಬೈ ಮೇಲೆ ಕ್ಲಿಕ್ ಮಾಡ್ತೀನಿ. ಬೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸೇಲ್ ಅಂದರೆ ಈಗ ನಾನು ಎಷ್ಟು ಶೇರ್ ತೊಗೋಬೇಕು, ಜಸ್ಟ್ ಒಂದು ಶೇರ್ ತೊಗೋಬೇಕು. ಒಂದು ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಅಮೌಂಟ್ ಎಷ್ಟಾಗುತ್ತೆ, 200 ಈ ರೀತಿ 288 ರೂಪಾಯಿ ಇದೆ. ಈ ರೀತಿ ಎಕ್ಸಾಂಪಲ್ ನಾನು 10 ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಅಮೌಂಟು, ಟೋಟಲ್ 2895 ರೂಪಾಯಿ ಇರುತ್ತೆ. ಈ ರೀತಿ ಜಸ್ಟ್ ನೀವು ಯಾಡ್ ಮನಿ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಟಾಗಿ ಫೋನ್ಪೇ ಆಗಿರ್ಬೋದು, ನೀವು ನಿಮ್ಮ ಅಕೌಂಟ್ ಇದ್ದರೆ ಅಕೌಂಟಿಂದ ಡೈರೆಕ್ಟ್ ಅಮೌಂಟ್ ಆ್ಯಡ್ ಮಾಡ್ಕೊಂಡು ಡೈರೆಕ್ಟಿವ್ ನೀವು ಇದರಲ್ಲಿ ಅಮೌಂಟ್ ಆ್ಯಡ್ ಆಗುತ್ತೆ. ಇದರಿಂದ ನೀವು ಆರಾಮಾಗಿ ಏನು ಮಾಡ್ಬೋದು, ಶೇರ್ ಅನ್ನೋದು ಖರೀದಿ ಮಾಡ್ಕೊಳ್ಬೋದು. ಈ ರೀತಿ ನೀವು ಮಾಡ್ಬೋದು, ಸ್ಟಾಕ್ ತೊಗೊಳ್ಬೋದು, ಅದನ್ನು ಖರೀದಿ ಮಾಡ್ಕೊಳ್ಬೋದು. ಈ ರೀತಿ ಅದರ ಬಿಟ್ಟು ನೀವು ಖರೀದಿ ಮಾಡಬೇಕು, ಯಾವುದೊಂದು ಶೇರ್ ತೊಗೋಬೇಕಂದ್ರೆ ಮೇನ್ ಪಾಯಿಂಟ್ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ತಿಳ್ಕೊಬೇಕು. ಮತ್ತೆ ಪದೇ ಹೇಳ್ತಾ ಇದ್ರೆ ಅದ್ರ ಮೇಲೆ ಇಂಪಾರ್ಟೆಂಟ್. ಯಾಕಂದರೆ ₹1 ದುಡಿಬೇಕಾದ್ರೆ ಅದ್ರ ಕಷ್ಟ ಏನು ನನಗೆ ಇವತ್ತು. ಅದಕ್ಕೋಸ್ಕರ ಅದ್ರ ಜೊತೆಗೆ ನೀವು ಯಾವುದೊಂದು ಶೇರ್ ತೊಗೋತೀರ, ಯಾವುದೊಂದು ಇದನ್ನ ಸ್ಟಾಕ್ ತೊಗೋತೀರ, ಅದ್ರ ಬಗ್ಗೆ ನೀವು ತೆಲಗಡೆ ತಿಳ್ಕೊಬೇಕಾದ್ರೆ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಅದರ ಯಾವ ರೀತಿ ವರ್ಕ್ ಆಗ್ತದೆ, ಯಾವ ರೀತಿ ರನ್ನಿಂಗ್ ಆಗ್ತದೆ, ಅದರ ಫಂಡಮೆಂಟಲ್ ಅನಾಲಿಟಿಕ್ಸ್ ಯಾವ ರೀತಿ ಆಗ್ತದೆ, ಫೈನಾನ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಎಲ್ಲ ನೀವು ನೋಡ್ಕೊಳ್ಬೇಕು. ಇದನ್ನೆಲ್ಲ ನೋಡಿ ತಕ್ಷಣ ನೀವು ತೊಗೊಳ್ಳಿ. ಈ ರೀತಿ ನೀವು ಏನು ಮಾಡ್ಬೇಕು, ಶೇರ್ ಅನ್ನೋದು ಬಾಯ್ ಮಾಡಬೇಕು, ತೊಗೊಳ್ಬೇಕು, ಖರೀದಿ ಮಾಡ್ಕೊಳ್ಬೇಕು. ಈ ರೀತಿ ಬಾಯ್ ಮೇಲೆ ಕ್ಲಿಕ್ ಮಾಡಿದ್ರೆ ತೊಗೊಂಡಂಗೆ ಅಮೌಂಟ್ ಆ್ಯಡ್ ಮಾಡಿ ತೊಗೋಬೇಕು. ಇಲ್ಲ ಸೇಲ್ ಮಾಡ್ಬೇಕು. ಈಗ ನಾನು ಒಂದು ಶೇರ್ ತೊಗೊಂಡಿದ್ರೆ ಎಕ್ಸಾಂಪಲ್ ಹೇಳ್ಬೇಕಾರೆ, ಒಂದು ಶೇರ್ ಎಕ್ಸಾಂಪಲ್ ಬಂದ್ಬಿಟ್ಟು ಒಂದು ಶೇರ್ ತೊಗೊಂಡಿದ್ದೀನಿ ಯಾವುದೊಂದು. ಈಗ ಎಕ್ಸಾಂಪಲ್ ಸ್ವಿಗ್ಗಿ ಒಂದು ಶೇರ್ ತೊಗೊಂಡಿನಿ. ಒಂದು ಶೇರ್ ತೊಗೊಂಡ್ರೆ ಅದರ ಪ್ರೈಸ್ ಇವಾಗ ಎಷ್ಟಿದೆ, 288 ರೂಪಾಯಿ ಇದೆ. ಅದು ನಾನು ಬಿಡ್ತೀನಿ ಮ್ಯಾಕ್ಸಿಮಮ್ ಅಂದರೆ ಒಂದು 5-7-8 ತಿಂಗಳು ಬಿಡ್ತೀನಿ. ಅದರ ರೇಟು ಮ್ಯಾಕ್ಸಿಮಮ್ 500 ರೂಪಾಯಿ ಆಗಿರುತ್ತೆ. 500 ರೂಪಾಯಿ ಆಗಿರುತ್ತೆ. 500 ರೂಪಾಯಿ ಆದರೆ ನನಗೆ ಎಷ್ಟು ಲಾಭ, 200 ಮೇಲ್ಗಡೆ ಲಾಭ ಆಯಿತು. ಅವಾಗ ನಾನು ಅದನ್ನ ಏನು ಮಾಡಬೇಕು, ಮಾರಾಟ ಮಾಡಬೇಕು. ಅದನ್ನು ಏನು ಮಾಡಬೇಕು, ಸೇಲ್ ಮಾಡಬೇಕು. ಅದನ್ನ ಸೇಲ್ ಮಾಡೋಕೆ ಜಸ್ಟ್ ಇಲ್ಲ, ಇಲ್ಲಿ ಸೇಲ್ ಮೇಲೆ ಕ್ಲಿಕ್ ಮಾಡೋದು ಸಾಕು, ಆಟೋಮೆಟಿಕ್ ಅಮೌಂಟ್ ಏನದು ಸೇಲ್ ಆಗುತ್ತೆ. ಈಗ ನಾನು ಸೇಲ್ ಆಗಲ್ಲ, ಯಾಕಂದ್ರೆ ನಾನು ಯಾವುದೇ ರೀತಿ ಸ್ಟಾಕ್ ಖರೀದಿ ಮಾಡಿಲ್ಲ. ಈ ರೀತಿ ನೀವು ಸೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ. ಈ ರೀತಿ ಮಾಡ್ಕೊಳ್ಬೇಕು. ಜಸ್ಟ್ ಈ ರೀತಿ ಎಕ್ಸಾಂಪಲ್ ನೀವು ಈ ರೀತಿ ಮಾಡ್ಬೋದು. ಅದ್ರ ಜೊತೆಯಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಬೋದು. ಎಷ್ಟು ನೋಡಿ, ಟಾಪ್ ರಿಟರ್ನ್ ಎಷ್ಟು ಪರ್ಸೆಂಟ್ ರಿಟರ್ನ್ ಬರ್ತದೆ ನೋಡ್ಕೊಳ್ಳಿ. 7.34% ರಿಟರ್ನ್ ಬರ್ತದೆ. ಅವ್ರು ದುಡ್ಡು ಅಂದರೆ ಅದು ದುಡ್ಡು ಹಾಕಿದಕ್ಕೆ ಎಷ್ಟು ರಿಟರ್ನ್ ಇದೆ ಇಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲೆಲ್ಲ ನಿಮ್ಗೆ ತೋರಿಸುತ್ತೆ. ಆ್ಯಕ್ಚುಲಿ ಈಗ ನಾನು ನಿಮಗೆ ಎಲ್ಲರಿಗೆ ಹೇಳ್ಬೇಕಾದ್ರೆ ಯಾವುದೊಂದು ಸ್ಟಾಕ್ ತೊಗೋಬೇಕಾದ್ರೆ ಇಂಪಾರ್ಟೆಂಟ್ ನೋಡಿ ತೊಗೊಳ್ಳಿ, ಯಾವುದೇ ರೀತಿ ಇಲ್ಲ. ಈಗ ನೀವು ನೋಡ್ಕೊಳ್ಳಿ, NFT 15 ಇದೆ, ಇಲ್ಲಿ ನೀವು ನೋಡ್ಕೊಳ್ಬೋದು. ಗ್ರೀನ್ ಇದೆ. ಗ್ರೀನ್ ಅಂದರೆ ಏನದು, ಅಮೌಂಟು ಜಾಸ್ತಿ ಪ್ಲಸ್ಸಲ್ಲಿದೆ, ಇನ್ಕ್ರೀಸ್ ಆಗ್ತಾಯಿದೆ, ಶೇರ್ ಜಾಸ್ತಿ ಇದನ್ನಾಗ್ತಾಯಿದೆ ಅಂತ. ಅದೇ ಅಲ್ಲಿ ರೆಡ್ ಕಲರ್ ಬಂದರೆ ಏನಂತೋ ಸ್ಟಾಕ್ ಅನ್ನೋದು ಡೌನ್ ಆಗಿದೆ, ಮಾರ್ಕೆಟಿಂಗ್ ಡೌನ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಆ್ಯಕ್ಚುಲಿ ನೀವು ಯಾವುದೊಂದು ಕಂಪ್ನಿ, ಆ್ಯಕ್ಚುಲಿ ಈಗ ನಾನು HDFC ಸರ್ಚ್ ಮಾಡಿ ಕೂಡ ಬರುತ್ತೆ, ನೀವು ನೋಡ್ಕೊಳ್ಬೋದು. ಇಲ್ಲಿ ನೀವು ಯಾವುದೋ ಒಂದು ಬ್ಯಾಂಕ್ ಆಗಿರೋದು ಸರ್ಚ್ ಮಾಡ್ಬೋದು. ಈಗ ನಾನು HDFC ಸರ್ಚ್ ಮಾಡ್ತೀನಿ. HDFC ಸರ್ಚ್ ಮಾಡಿದರೆ ನೋಡ್ಕೊಳ್ಳಿ, ಅದರದೊಂದು ಸ್ಟಾಕಿಂದು ಎಷ್ಟು ಪ್ರೈಸ್ ಇದೆ, 750 ರೂಪಾಯಿ ಅಮೌಂಟ್ ಇದೆ. ಎಷ್ಟು, 750 ರೂಪಾಯಿ ಅಮೌಂಟು. ಇವಾಗ ನಾನೊಂದು ಮ್ಯಾಕ್ಸಿಮಮ್ ಒಂದು 10 ಸ್ಟಾಕ್ ಖರೀದಿ ಮಾಡಿದರೆ, ಅಂದರೆ ಅಷ್ಟು ಶೇರ್ ಖರೀದಿ ಮಾಡಿದರೆ ಅದರದ್ದು ಅಮೌಂಟ್ ಆಗುತ್ತೆ. ಎಕ್ಸಾಂಪಲ್ 10 ಶೇರ್ದು ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಂದರೆ, ಈಗ ಅದು ಎಷ್ಟು 1585 ಆಗುತ್ತೆ. ಎಕ್ಸಾಂಪಲ್ ಅಮೌಂಟು ನಾನು ಒಂದು 20 ತೊಗೊಂಡ್ರೆ ಎಷ್ಟು, 3200 ರೂಪಾಯಿ, ಅಂದರೆ 3022 ರೂಪಾಯಿ ಆಗುತ್ತೆ. 3000 ಮೇಲ್ಗಡೆ ಚಿಲ್ಲರ್ ಇತ್ತು. ಇದು ನಾನು ಇವಾಗ ಅಮೌಂಟ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಅಕೌಂಟಿಂದ ಇದ್ದರೆ ಇಲ್ಲಿ ಫೋನ್ಪೇ ಆಗಿರ್ಬೋದು, ಇದನ್ನಾಗಿರೋದು ಬರುತ್ತೆ. ಇಲ್ಲಿಂದ ನಾನು ಅಮೌಂಟ್ ಆ್ಯಡ್ ಮಾಡಿದ್ರೆ ಡೈರೆಕ್ಟಾಗಿ ಏನು ಮಾಡೋದು, ಅಮೌಂಟ್ ಆ್ಯಡ್ ಆಗುತ್ತೆ. ಅದರ ನಂತರ ನಾನು ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಶೇರ್ ಅನ್ನೋದು ನಾವು ತೊಗೋತೀವಿ, ಖರೀದಿ ಮಾಡ್ತೀವಿ. ಅದನ್ನೇ 1 ಮಂತು 2 ತಿಂಗಳು 3 ತಿಂಗಳು ಬಿಟ್ಟ ನಂತರ ಮತ್ತೆ ವಾಪಸ್ ಶೇರ್ ಮಾಡಿದರೆ, ಅಂದರೆ ಪ್ರೈಸ್ ಜಾಸ್ತಿ ದುಡ್ಡು ಆಯ್ತು ಅಂದರೆ ಅದನ್ನ ಏನು ಮಾಡ್ಬೋದು, ನಾವು ಇದು ಮಾಡ್ಬೋದು. ಆದರೆ ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾನು ಹೇಳಿದ್ದು ಜಸ್ಟ್ ಇದು ಇನ್ವೆಸ್ಟ್ಮೆಂಟ್. ಇದರಲ್ಲಿ ನಾನು ಟ್ರೇಡಿಂಗ್ ಹೇಳ್ತಲ್ಲ. ಟ್ರೇಡಿಂಗ್ ಅಂತ ತಕ್ಷಣ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಫ್ಯೂಚರ್ ಆಪ್ಷನ್ ಅಂತ ಬಂದ್ಬಿಟ್ಟು ನೋಡ್ಕೊಳ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಟ್ರೇಡಿಂಗ್ ಮಾಡ್ಬೋದು. ಬಟ್ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇವಾಗ ಹೇಳ್ತಾ ಇರೋದು ನಾನು ಮಾರ್ಕೆಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವ ರೀತಿ ಶೇರ್ ಮಾರ್ಕೆಟಿಂಗ್ ಅಂದರೆ ಸ್ಟಾಕ್ ಖರೀದಿ ಮಾಡೋದು, ಯಾವ ರೀತಿ ಸೇಲ್ ಮಾಡೋದು, ಇದನ್ನ ಹೇಳ್ತಾ ಇದ್ದೀನಿ. ಆದರೆ ಇದು ಟ್ರೇಡಿಂಗ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ನೀವು ಕೇಳಿದರೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಇವಾಗ ಬೇಡ, ಜಾಸ್ತಿ ಇಲ್ಲ ಅಂತ ಹೇಳ್ತೆ ಅದ್ರ ಬಟ್ಟು. ಈ ರೀತಿ ನೀವು ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಇದು ಅಂದರೆ ಟ್ರೇಡಿಂಗ್ ಅಂದರೆ ಯಾವ ರೀತಿ ಅಂದರೆ ಜಸ್ಟ್ ಇವಾಗ ಅಮೌಂಟ್ ಹಾಕೋದು, ವಾಪಸ್ ವಿಡ್ರಾಲ್ ಮಾಡ್ಕೊಳ್ಳೋದು. ಜಸ್ಟ್ ಇವತ್ತು ಹಾಕೋದು ಮತ್ತೆ ವಾಪಸ್ ತಗೋದು. ಯಾವಾಗ ಲಾಭ ಇರುತ್ತೆ ಅವತ್ತು ತಗೋದು. ಎಕ್ಸಾಂಪಲ್ ಈಗ ನೀವು 20 ರೂಪಾಯಿ ಒಂದು ಟ್ರೇಡ್ ಮಾಡಿದ್ರೆ, 20 ರೂಪಾಯಿ ಇದ್ದು ಅದು 15 ರೂಪಾಯಿ 30 ರೂಪಾಯಿ ಆಯ್ತು ಅಂದರೆ ವಾಪಸ್ ನೀವು ಒಂದು ಅಮೌಂಟ್ ಬ್ಯಾಕ್ ಸೇಲ್ ಮಾಡೋದು. ಈ ರೀತಿ
ಆದರೆ ಇವಾಗನೇ ಯಾವ ಥರದ್ದು ಸ್ಟಾಕ್ ಇದೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಅಂದರೆ ಯಾವ ರೀತಿ ಅಂದರೆ ಎಕ್ಸಾಂಪಲ್ ನೀವು ಇವಾಗ ಒಂದು ಕಂಪ್ನಿಯಲ್ಲಿ ಒಂದು 20 ರೂಪಾಯಿ ಆ್ಯಡ್ ಮಾಡಿದರೆ ಮ್ಯಾಕ್ಸಿಮಮ್ 20 ರೂಪಾಯಿ ಅಂದರೆ ಏತದನ್ನ ಒಂದು 100 ರೂಪಾಯಿ ತೊಗೊಳ್ಳಿ, 100 ರೂಪಾಯಿ ಇವಾಗ ಆ್ಯಡ್ ಮಾಡಿ ಒಂದು ಶೇರ್ ತೊಗೊಂಡಿದ್ದೀರಾ, ಆ ಶೇರ್ ತೊಗೊಂಡ್ರೆ ಅದು ಮ್ಯಾಕ್ಸಿಮಮ್ 1 ವರ್ಷ 2 ವರ್ಷ 3 ವರ್ಷ ಬಿಟ್ಟರೆ ಅವಾಗೆಲ್ಲ ಜಾಸ್ತಿ ಪ್ರೈಸ್ ಆಗುತ್ತೆ. ಅದರಿಂದ ನಿಮ್ಗೆ ಆರಾಮಾಗಿ ಇನ್ಕಮ್ ಸಿಗುತ್ತೆ. ಈ ರೀತಿ ಮಾಡಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಆದರೆ ಬಟ್ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಇದರಲ್ಲಿ ನೀವು ಎಂಟ್ರಿ ಆಗಿ. ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಬ್ರದರ್, ಅದ್ರ ದುಡ್ಡು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಬರೋಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲದೆ ನೀವು ಬಂದರೆ ಎಲ್ಲ ಲಾಸ್ ಮಾಡ್ಕೋತೀರ. ದುಡ್ಡು ಕಳ್ಕೋಬಾರ್ದಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿ ಮಾಡಿ. ಇದರಲ್ಲಿ ಎಷ್ಟೇ ಕಂಪ್ನಿ ಇದೊಂದೇ ನಾವು ಗ್ರೋ ಅಪ್ಲಿಕೇಶನ್ ಹೇಳ್ತಾ ಇದು ಒಂದೇ ಅಲ್ಲ, ಆಲ್ಮೋಸ್ಟ್ ತುಂಬ ಅಪ್ಲಿಕೇಶನ್ ಇದೆ, ತುಂಬ ಏಜೆನ್ಸಿ ಅಪ್ಲಿಕೇಶನ್ ಇದೆ. ಅದರಲ್ಲಿ ಕೂಡ ಸೇಮ್ ಇದೇ ರೀತಿ. ಯಾವೊಂದು ಸ್ಟಾಕ್ ಅಂದರೆ ಯಾವುದೊಂದು ಸ್ಟಾಕ್ ತೊಗೋತೀರ ಆ ಸ್ಟಾಕ್ ಬಗ್ಗೆ ತಿಳ್ಕೊಬೇಕು. ಎಕ್ಸಾಂಪಲ್ ನಾನು ಹೇಳ್ಬೇಕಾರೆ ನಾನು ಕೂಡ ಒಂದು ವ್ಯಾಲಿಡಲ್ಲಿ ಮೊದಲು ತೊಗೊಂಡಿದ್ದೆ. ನಾನು ಈ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಅವಾಗ ನೀವು ನೋಡ್ಕೊಬೋದು. ಅವಾಗ ತೊಗೊಂಡಿದ್ದೆ ಶೇರ್ ನೋಡ್ಕೊಳ್ಳಿ. ಆವಾಗ ನನಗೆ ಎಷ್ಟು ಪರ್ಸೆಂಟ್ ರಿಟರ್ನ್ ಇದೆ, ಇದು ಲಾಸಲ್ಲಿದೆ. ಆವಾಗ ನಾನು ತೊಗೊಂಡಿದ್ದೆ, ಅದನ್ನ ಅಮೌಂಟ್ ಕೂಡ ವಿಡ್ರಾಲ್ ಮಾಡಿದ್ದೀನಿ. ನಾನು ಆವಾಗ ತೊಗೊಂಡಿದ್ದು ವಿಡ್ರಾಲ್ ಮಾಡಿದ್ದೀನಿ ಈ ರೀತಿ. ಮತ್ತು ನೀವು ಇದರಲ್ಲಿ ಅಮೌಂಟ್ ಅಂದ ತಕ್ಷಣ ಇದರಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ನಿಮಗೆ ಅಮೌಂಟು ನನ್ನ ಜೀರೋ ಬ್ಯಾಲೆನ್ಸ್ ಇದೆ, ಅಂದರೆ ನಾನು ಯಾವುದೇ ರೀತಿ ಅಮೌಂಟ್ ಆ್ಯಡ್ ಹಾಕಿಲ್ಲ. ಇಲ್ಲೆಲ್ಲ ನಿಮಗೆ ತೋರಿಸುತ್ತೆ. ಈ ರೀತಿ ಮಾಡಿ ನೀವು ಮಾಡ್ಕೊಳ್ಬೋದು. ಇದರ ರೆಫರ್ ಇನ್ವೆಟ್ ಕೂಡ ಇದೆ. ಜಸ್ಟು ಇದರಿಂದ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಈ ರೀತಿ ಇದೆ ಆ್ಯಕ್ಚುಲಿ. ಮತ್ತು ನೀವು ಯಾವುದೋ ಒಂದು ಶೇರ್ ತೊಗೊಂಡ್ರು ಕೂಡ ಅದೆಲ್ಲ ನಿಮಗೆ ತೋರಿಸುತ್ತೆ ಇಲ್ಲೆಲ್ಲ. ಈಗ ನಾನು ಒಂದು ಶೇರ್ ತೊಗೊಂಡಿದ್ರೆ ಎಕ್ಸಾಂಪಲ್ ಇಲ್ಲಿ ಎಲ್ಲ ತೋರಿಸುತ್ತೆ, ಒಂದು ಶೇರಿಂದ ಎಷ್ಟು ಅಮೌಂಟು ಈ ರೀತಿ ನಿಮಗೆ ತೋರಿಸುತ್ತೆ. ಎಷ್ಟು ಪರ್ಸೆಂಟ್ ಇನ್ಕಮ್ ಆಗ್ತಾಯಿದೆ, ಒಂದು ದಿನಕ್ಕೆ ಎಷ್ಟು ಪರ್ಸೆಂಟ್ ನನಗೆ ದುಡ್ಡು ವಾಪಸ್ ಬಂದಿದೆ ರಿಟರ್ನು, ಮತ್ತು ಎಷ್ಟು ನಡೆದಿದೆ, ಇವಾಗ ವ್ಯಾಲ್ಯೂ ಅದರ ರಿಯಲ್ ಬೆಲೆ ಎಷ್ಟಿದೆ, ಎಷ್ಟು ಪರ್ಸೆಂಟ್ವರೆಗೆ ಅದರ ಅಮೌಂಟ್ ವ್ಯಾಲ್ಯೂ ಆಗ್ತದೆ. ಈ ರೀತಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿಮಗೆ ಈಗ ನೀವು ಯಾವುದೋ ಒಂದು ಶೇರ್ ತೊಗೋತೀರ, ಯಾವುದೊಂದು ಸ್ಟಾಕ್ ತೊಗೋತೀರ ಅದ್ರ ಬಗ್ಗೆ ನೀವು ತಿಳ್ಕೊಂಡು ತೊಗೊಳ್ಳಿ. ಅದರ ಇಂಪಾರ್ಟೆಂಟ್. ಈಗ ನಾನು ಸ್ವಿಗ್ಗಿದೆ, ಈಗ ಸ್ವಿಗ್ಗಿದು 288 ರೂಪಾಯಿ. ಇವಾಗ ನಾವು ಅದನ್ನು ತೊಗೊಂಡ್ರೆ ಅದನ್ನ ನಾನು ಮ್ಯಾಕ್ಸಿಮಮ್ ಒಂದು ವರ್ಷ 2 ವರ್ಷ 3 ವರ್ಷ ಬಿಟ್ಟರೆ ಅದ್ರ ಪ್ರೈಸ್ ಡಬಲ್ ಆಗಿರುತ್ತೆ. ಹೇಳೋಕ್ಕಾಗಲ್ಲ, ಡಬಲ್ ಆಗೋಬಹುದು, ಇಲ್ಲ ಲುಕ್ಸಾನು ಕೂಡ ಆಗ್ಬೋದು. ಅದರ ಅಂದರೆ ಲಾಸ್ ಆಗೋ ಟೈಮಿಂಗ್ ನಮಗೆ ಏನಾದ್ರು ಗೊತ್ತಾದರೆ ಅದನ್ನ ನಾವು ವಾಪಸ್ ಅಲ್ಲೇ ಸೇಲ್ ಮಾಡ್ಬೋದು. ಈ ರೀತಿ ರಿಟರ್ನ್ ಸಿಗುತ್ತೆ ನಮಗೆ ಆ್ಯಕ್ಚುಲಿ. ಇಲ್ಲೆಲ್ಲ ನೀವು ನೋಡ್ಕೊಳ್ಬೋದು. ಟಾಪ್ ಗ್ರೋಸ್ ಆಗಿರ್ಬೋದು, ಯಾವ ರೀತಿ ಟಾಪ್ ಮೂಮೆಂಟು, ಯಾವ ರೀತಿ ರಿಟರ್ನ್ ನೋಡ್ಕೊಳ್ಬೋದು. ಇದು ನೋಡ್ಕೊಳ್ಬೋದು 3.19-17% ಆಗ್ತಾಯಿದೆ. ಇಲ್ಲಿ ನೋಡ್ಕೊಳ್ಳಿ ಮೋಸ್ಟ್ ಟ್ರೇಡಿಂಗ್ NFT ಈ ರೀತಿ ಕೆಲವೊಂದಿಷ್ಟು ಇದೆ. ಮತ್ತು ಟಾಪ್ ಇಂಟ್ರೆಸ್ಟ್ ಯಾವ್ದು ಜಾಸ್ತಿ ಇಂಟ್ರೆಸ್ಟ್ ಬರ್ತದೆ ಅದನ್ನು ಕೂಡ ತೋರಿಸ್ತಾ ನೀವು ನೋಡ್ಕೋಬೋದು. ನಿಮಗೆ ಎಷ್ಟು ಇಂಟ್ರೆಸ್ಟ್ ಬರ್ತದೆ ಟಾಪ್ ನೀವು ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಳಿ ಪ್ರದೀಪ್ ಅಂತ ಒಂದಿದೆ, ಪ್ರದೀಪ್ ಅಂತ ಬಂದ್ಬಿಟ್ಟು ಒಂದು ಕಂಪ್ನಿ ಇದೆ. ಇದ್ರದ್ದು ನೋಡ್ಕೊಳ್ಳಿ 155 ರೂಪಾಯಿ ಒಂದು ಶೇರ್ ಇದೆ. ಅದ್ರ ಬಟ್ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಸಿಗ್ತದಿಲ್ಲ ನಿಮಗೆ ವಾಪಸ್ ರಿಟರ್ನ್ ಎಷ್ಟು ಪರ್ಸೆಂಟ್ ಸಿಗ್ತದೆ ನೀವು ನೋಡ್ಕೊಳ್ಬೋದು. ಒಂದು ಸ್ಟಾಕಿಂದ ಹಿಂದ್ಗಡೆ 11.42 ಅಂದರೆ ಎಷ್ಟು 15 ರೂಪಾಯಿ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಸಿಗ್ತದೆ. ಇಲ್ಲಿ ನೋಡ್ಕೊಳ್ಬೋದು. ಮೊದಲಿಗೆ ಇದು ಬೆಳಗ್ಗೆ ಮಾರ್ನಿಂಗ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆದಾಗ ಎಷ್ಟು ಪ್ರೈಸ್ ಇತ್ತು ಅಂದರೆ ಇದರದ್ದೊಂದು ಪ್ರೈಸ್ ಬಂದ್ಬಿಟ್ಟು 142 ರೂಪಾಯಿ ಅಮೌಂಟ್ ಇತ್ತು ಮಾರ್ಕೆಟಿಂಗ್ ಸ್ಟಾರ್ಟ್ ಆದಾಗ. ಇವಾಗ ಅದರ ಪ್ರೆಸೆಂಟ್ ಅಮೌಂಟು 155 ಎಷ್ಟು ರೂಪಾಯಿ ಅಮೌಂಟು ಲಾಭ ಇದೆ, 15 ರೂಪಾಯಿ ಜಾಸ್ತಿ ಇದೆ. ಅಂದರೆ 11% ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ, ರಿಟರ್ನ್ ನಮಗೆ ಸಿಗ್ತದೆ. ಈ ರೀತಿ ನೀವು ಶೇರ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಇದರ ವ್ಯಾಲ್ಯೂ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು ಎಲ್ಲ ನೀವು ನೋಡ್ಕೊಳ್ಬೋದು. ಯಾವ ರೀತಿ ವ್ಯಾಲ್ಯೂ ನಡೀತದೆ, ಯಾವ ರೀತಿ ಸ್ಟಾಕ್ ನಡೀತೀರಾ, ಟ್ರೆಂಡಿಂಗ್ ಸ್ಕ್ರೀನು ಎಲ್ಲ ನೀವು ನೋಡ್ಕೊಳ್ಬೋದು. ಈ ಅಪ್ಲಿಕೇಶನಲ್ಲಿ ನೀವು ಇದೊಂದೇ ಅಪ್ಲಿಕೇಶನಲ್ಲಿ ಯಾವುದರಲ್ಲಾಗಿರ್ಬೋದು ಅಂದರೆ ಯಾವುದರಲ್ಲಿ ಬೇಕಾದರೂ ನೀವು ನೋಡ್ಕೊಳ್ಬೋದು. ಅದ್ರ ಬಟ್ ನೋಡಿ ತೊಗೊಳ್ಳಿ. ಈಗ ನೀವು ಹೇಳಿದ್ನೆ ಈ ರೀತಿ ಸೇಲ್ ಏನು ಮಾಡೋದು ಅಂದರೆ ನೀವು ಸ್ಟಾಕ್ ಖರೀದಿ ಮಾಡ್ಬೋದು. ಯಾವ ರೀತಿ ಜಸ್ಟ್ ಈ ಸ್ವಿಗ್ಗಿ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಒಂದು ಖರೀದಿ ಮಾಡಿದ್ದೀನಿ, ಇದನ್ನು ಖರೀದಿ ಮಾಡಿ ಈಗ ಎಕ್ಸಾಂಪಲ್ ಒಂದು ತೊಗೊಂಡಿದ್ದೀನಿ ಅಂದರೆ ಅದನ್ನು ವಾಪಸ್ ನಾನು ಇದನ್ನು ಸೇಲ್ ಕೂಡ ಮಾಡ್ಬೋದು. ಅಲ್ಲೇ ಜಸ್ಟ್ ಸೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಲ್ ಆಗುತ್ತೆ, ಡೈರೆಕ್ಟಾಗಿ ಅಮೌಂಟ್ ಬರುತ್ತೆ. ನಿಮಗೆ ಬೇಕಾದರೆ ಬೈ ಮಾಡ್ಬೋದು, ಬೇಡಾದರೆ ಸೇಲ್ ಮಾಡ್ಬೋದು ಈ ರೀತಿ. ಆದರೆ ಬಟ್ ನೀವು ಯಾವುದೇ ಒಂದು ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅದರದ್ದಾದಂಥ ಕೆಲವೊಂದಷ್ಟು ಕ್ಲಾಸಸ್ ಇದೆ. ಇದನ್ನ ಜಾಯ್ನ್ ಆಗಿ, ಇಲ್ಲಾಂದರೆ ಯೂಟ್ಯೂಬ್ನಲ್ಲಿ ಆಲ್ಮೋಸ್ಟ್ ತುಂಬ ಜನ ಕ್ರಿಯೇಟರ್ಸ್ ವೀಡಿಯೋ ಮಾಡಿದ್ದಾರೆ ನೋಡಿ. ಇಲ್ಲ ನೀವು ನನಗೆ ವೀಡಿಯೋ ಮಾಡಿದರೆ ನಾನು ಕೂಡ ಯಾವಾಗಾರ ಟೈಮ್ ಸಿಕ್ಕಾಗ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ಸೀರೀಸ್ ಮಾಡಿ ವೀಡಿಯೋ ಮಾಡ್ತೀನಿ. ನಾನು ತಿಳ್ಕೊತೀನಿ, ನೀವು ತಿಳ್ಕೊಂಡಂಗೆ ಆಗುತ್ತೆ, ನಾನು ಕೂಡ ತಿಳ್ಕೊಂಡಂಗೆ ಆಗುತ್ತೆ. ಇಲ್ಲಿವರೆಗೆ ದೇವ್ರು ಏನೇ ಹೇಳ್ತಿದ್ದೀನಿ, ಇಲ್ಲಿವರೆಗೆ ಕೇಳಿದ್ದೀನಿ. ಆದ್ರೆ ಬಟ್ ನನಗೆ ಯಾವುದೇ ರೀತಿ ಮಾಹಿತಿ ಗೊತ್ತಿಲ್ಲ. ಆದ್ರೆ ಬಟ್ ಕೆಲವೊಂದಷ್ಟು ಕ್ರಿಯೇಟರ್ಸ್ ವೀಡಿಯೋ ನೋಡಿ ನಾನು ಈ ವಿಡಿಯೋ ಶೂಟ್ ಮಾಡ್ತೀನಿ. ಇದ್ದಿದ್ದಂಗೆ ಹೇಳ್ತೀನಿ, ಯಾವುದೇ ರೀತಿ ಮುಚ್ಚು ಮರೆಯಲ್ಲ. ಏನಲ್ಲ ತುಂಬ ಸಿಂಪಲ್ ಏನಿಲ್ಲ. ಈಗ ಏನಲ್ಲ ಜಸ್ಟ್ ನನಗೆ ಮೊದಲನೇದು ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳೋ ಓಲ್ಡ್ ಆಗಿರ್ಬೋದು, ಪಾಯಿಂಟ್ ಸೈಸ್ ಆಗಿರ್ಬೋದು, ಆರ್ಡರ್ಸ್ ಆಗಿರ್ಬೋದು, ನೀವು ಏನಾದರೂ ಮಾಡಿದರೆ ಎಲ್ಲ ನಿಮ್ಗೆ ಸಿಗುತ್ತೆ. ಕಂಪ್ನಿಯಿಂದ ಆಗಿರ್ಬೋದು ಎಲ್ಲ ನಿಮ್ಗೆ ತೋರಿಸ್ತಾ ಇದೆ ನೋಡ್ಕೊಳ್ಳಿ. ಇದು ಯಾವ ರೀತಿ ಇದೆ. ಒಂದು ಡೇ ಮೊದಲು ಎಷ್ಟಿತ್ತು 24,166 ಇತ್ತು ಇದು ಸ್ಟಾರ್ಟ್ ಆದಾಗ NFT. ಇವಾಗ ಇದರ ರಿಯಲ್ ಪ್ರೈಸು ನೋಡ್ಕೊಳ್ಳೋದು ಎಷ್ಟು 242 ರೂಪಾಯಿ ಲಾಭಲ್ಲಿದೆ ಒಂದು ಸೇವಿದು. ಈ ರೀತಿ ಮಾಡಿ ನೀವು ಮಾಡ್ಬೋದು. ಇನ್ನೊಲ್ಲ ಈಗ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲನೇ ಬಿಟ್ಟು ಸೆರೆಡ ಮೊಬೈಲ್ ಸ್ಕ್ರೀನ್ ಈ ಕಡೆ ಆಫ್ ಮಾಡ್ತೀನಿ. ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಮಾಡಬೇಕಂತ ಇದ್ದಾರೆ, ನಾನು ಕೂಡ ಸ್ಟಾಕ್ ಮಾರ್ಕೆಟ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಕ್ಲಿಯರ್ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳಿ. ಈಗ ಹೇಳಿದ್ನಲ್ಲ ಈ ರೀತಿ ನೀವು ಅರ್ಥ ಮಾಡ್ಕೊಳ್ಳಿ. ಇದಷ್ಟೇ ಅಲ್ಲ, ಬೇರೆ ಬೇರೆ ಕ್ರಿಯೇಟರ್ಸ್ ವೀಡಿಯೋ ನೋಡಿ ಒಳ್ಳೆ ರೀತಿಯಿಂದ ಅರ್ಥ ಮಾಡ್ಕೊಂಡು ಯಾವ ಸ್ಟಾಕ್ ತೊಗೋಬೇಕು, ಯಾವ ಸ್ಟಾಕ್ ತೊಗೊಂಡ್ರೆ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ, ಮತ್ತು ಯಾವ್ದು ತೊಗೋಬಾರ್ದು ಅದನ್ನು ಕೂಡ ಇಂಪಾರ್ಟೆಂಟ್. ಯಾಕಂದರೆ ನೀವು ಒಂದು ಕಂಪ್ನಿಯೊಂದು ಸ್ಟಾಕ್ ತೊಗೊಂಡ್ರೆ ಅದು ತಕ್ಷಣ ಅದು ಲಾಸಲ್ಲಿ ಹೋದರೆ ಏನು ಮಾಡ್ತಾರೆ, ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏಜೆನ್ಸಿ ಆಗಿರೋ ಕೆಲವೊಂದಷ್ಟು ಇರ್ತಾರೆ, ಅವ್ರಿಗೆಲ್ಲ ಕಾಲ್ ಮಾಡಿ
ಇಲ್ಲಾಂದರೆ ಕೆಲವೊಂದಷ್ಟು ಬ್ರೋಕರ್ ಅಪ್ಲಿಕೇಶನ್ ಇದೆ ಕೆಲವೊಂದಷ್ಟು. ಅದರಲ್ಲಿ ನೀವು ನೋಡು ಅಮೌಂಟ್ ಹಾಕೋದು, ಅಮೌಂಟ್ ಹಾಕಿದ್ರೆ ಏನು ಮಾಡ್ತಾರೆ, ಅವರೇ ಎಲ್ಲ ಸ್ಟಾಕಲ್ಲಿ ಕೂಡ ಒಂದೇ ಕಂಪ್ನಿ ಹಾಕಲ್ಲ, ಅವರು ಎಲ್ಲ ಕಡೆ ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಅವರು ಕೆಲವೊಂದಷ್ಟು ಬ್ರೋಕರ್ ಇರ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಏನು ಮಾಡ್ತಾರೆ, ನಿಮಗೆ ಇಷ್ಟು ಪರ್ಸೆಂಟ್ ಅಂತ ಲಾಭ ತೆಗೆದುಕೊಡ್ತಾರೆ, ಅವ್ರಿಗೆ ಕೂಡ ಇಷ್ಟು ಪರ್ಸೆಂಟ್ ಅಂತ ಕಮಿಷನ್ ತೊಗೋತಾರೆ. ಈ ರೀತಿ ಇರುತ್ತೆ, ಕೇಳಿ ಮಾಡಿ. ಆದರೆ ನಿಮ್ಗೆ ಗೊತ್ತಿಲ್ಲ ಬ್ರದರ್ ಅಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಸ್ವಲ್ಪ ಕ್ಲಿಯರ್ಗೆ ಅರ್ಥ ಮಾಡ್ಕೊಂಡು ಮಾಡಿ. ಏನೂ ಇಲ್ಲ, ತುಂಬ ಸಿಂಪಲ್. ಏನೂ ಇಲ್ಲ, ನಮಗೆ ಈ ಒಂದು ವಿಡಿಯೋದಲ್ಲಿ ಅದು ಒಂದು ಗ್ರೋ ಅಪ್ಲಿಕೇಶನ್ ಆಗಿರ್ಬೋದು, ಯಾವುದೋ ಎಲ್ಲ ಸೇಮ್ ಪ್ರೊಸೆಸ್. ಯಾವ ರೀತಿ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಯಾವ ರೀತಿ ಅಂದರೆ ನಾವು ಅದನ್ನ ಏನು ಮಾಡೋದು, ಬೈ ಮಾಡಿ ಯಾವ ರೀತಿ ಸೇಲ್ ಮಾಡೋದು ಎಲ್ಲ ನಾನು ಕೂಡ ಹೇಳಿದ್ದೀನಿ. ಮತ್ತು ಅದ್ರ ಜೊತೆ ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅದನ್ನು ಕೂಡ ನಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡೋದು. ಏನೂ ಇಲ್ಲ, ಅದ್ರ ಬಗ್ಗೆ ನಿಮಗೆ ಹೇಳೋದು ಮತ್ತೇನು ಬಗ್ಗೆ ಇಲ್ಲ, ಎಲ್ಲ ಹೇಳಿದ್ದೀನಿ ಅಂತ. ಏನೂ ಇಲ್ಲ, ತುಂಬ ಸಿಂಪಲ್. ಎಲ್ಲ ನಮ್ಮ ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ನಮಗೆ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕೆ ಮುಂಚೆ ಎಲ್ಲ ನಮ್ಮ ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲೀಸ್ ಪ್ರತಿಯೊಬ್ಬರು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತೊಮ್ಮೆ ಇರ್ತಾನೆ. ದಯವಿಟ್ಟು ಹತ್ತಿದ್ದೀನಿ, ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿದೆ. ಒಂದೊಂದು ರೂಪಾಯಿ ದುಡಿಬೇಕು ಕೂಡ ಅದರ ಏನು ಕಷ್ಟ ನಂಗೆ ಗೊತ್ತಿದೆ. ದಯವಿಟ್ಟು ನೀವು ಯಾವುದರಲ್ಲೇ ಇನ್ವೆಸ್ಟ್ ಮಾಡಬೇಕು, ಯಾವುದೋ ಒಂದು ಪ್ರಾಡಕ್ಟ್ ಅಂದರೆ ಯಾವುದೋ ಒಂದು ಸ್ಟಾಕ್ ತೊಗೋಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡಿ ತಗೊಳ್ಳಿ. ಯಾಕಂದ್ರೆ ನಾನು ಕೂಡ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ದೀನಿ, ಅದರ ಬೆಲೆ ಏನಂತ ನನಗೆ ಗೊತ್ತಂತ ಪ್ರತಿಯೊಬ್ಬರ ಜೀವನದ ಮತ್ತೆ ಸಿಗ್ತೀನಿ. ಅಷ್ಟೆಲ್ಲ